ಪ್ರಜ್ವಲ್ ಬೆಂಗಳೂರಿಗೆ ಬಂದರೆ ಹೇಗಿರುತ್ತೆ ಕಾನೂನು ಪ್ರಕ್ರಿಯೆ ಅಂತ ಧ್ವನಿ ಪರೀಕ್ಷೆಗೆ ಒಳಪಡಿಸ್ತಾರೆ SIT ಅವರು ಸಹಜವಾಗಿ. ಯಾಕೆಂದರೆ ಕೆಲವು ವಿಡಿಯೋಗಳಲ್ಲಿ ಮಾತನಾಡಿರ್ತಕ್ಕಂಥ ವಾಯ್ಸ್ ಇದೆಯಲ್ಲ ಅದು ಮ್ಯಾಚ್ ಆಗಬೇಕು ಅಂತ, ಹಾಗಾಗಿ ಧ್ವನಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಜೊತೆಗೆ ಸಹಜವಾಗಿ ಪ್ರಜ್ವಲ್ ಅವ್ರನ್ನ ಕಸ್ಟಡಿ ಕೇಳ್ತಾರೆ ಕೋರ್ಟ್ ಮುಂದೆ. 24 ಗಂಟೆ ಒಳಗಡೆ ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿ ಕೇಳ್ತಾರೆ. ಸೊ ಏನು ಪ್ರಜ್ವಲ್ ಬಂಧನ ಬಳಿಕ ಅಂತ ನೋಡೋಣ. ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆದು CID SIT ಕಚೇರಿಗೆ ಕರ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಅದು ರೇವಣ್ಣ ಅವ್ರನ್ನ ಯಾವ ರೀತಿ ಮಾಡಿದ್ರು ಅದೇ ರೀತಿಯಲ್ಲೇ ಕಚೇರಿಗೆ ಕರ್ಕೊಂಡ್ಬಂದು ಕಚೇರಿಯಲ್ಲಿ ಬಂಧನ ಪ್ರಕ್ರಿಯೆಯನ್ನು ಮುಗಿಸ್ತಾರೆ ಅಧಿಕಾರಿಗಳು. ಆರಂಭದಲ್ಲಿ ಬಂಧನ ಪ್ರಕ್ರಿಯೆಗಳೆಲ್ಲ ಆಗಬೇಕಲ್ಲ, ತೋರಿಸ್ಬೇಕಲ್ಲ ಅರೆಸ್ಟ್ ಅಂತ ಅಂದ್ಬಿಟ್ಟು. ಅರೆಸ್ಟ್ ಅಂತ ತೋರಿಸಿದ್ರೇ ಇಲ್ಲಿ ಆಂಟಿಸಿಪೇಟರಿ ಬೇಲ್ ಅರ್ಜಿ ವಜಾಗೋದು. ನಾಳೆ ಇಡೀ ದಿನ SIT ಅಧಿಕಾರಿಗಳು ಪ್ರಜ್ವಲ್ಗೆ ಡ್ರಿಲ್ ಮಾಡ್ತಾರೆ. ಇದು ಪ್ರಾಥಮಿಕ ವಿಚಾರಣೆ ಅಂತ ಕರೀತಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಕೆಲವೊಂದು ಮಾಹಿತಿಗಳನ್ನು ಪಡ್ಕೋತಾರೆ. ಮಧ್ಯಾಹ್ನದ ವೇಳೆಗೆ ಪ್ರಜ್ವಲ್ ಅವರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ, ಬೋರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ತಾರೆ. ಅಂದರೆ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೂ ಮೊದಲು ಮೆಡಿಕಲ್ ಟೆಸ್ಟ್ ಮುಗಿಸಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ SIT. ಬಹುತೇಕ ACMM 42 ACMM ಕೋರ್ಟ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಅಲ್ಲಿ ಜಡ್ಜ್ ಮುಂದೆ ಪ್ರಜ್ವಲ್ ಅವರನ್ನ ಹಾಜರುಪಡಿಸ್ತಾರೆ ಅಧಿಕಾರಿಗಳು. ಆಮೇಲೆ ಒಂದಷ್ಟು ಬ್ರೀಫ್ ಮಾಡ್ತಾರೆ ಜಡ್ಜ್ಗೆ. ಏನು ಕೇಸ್ ಇದು, ಏನು ಎತ್ತ, ಯಾತಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀವಿ ಎಲ್ಲವನ್ನ ಕೂಡ ಜಡ್ಜ್ಗೆ ಬ್ರೀಫ್ ಮಾಡ್ತಾರೆ. ಪ್ರಜ್ವಲ್ ಮೇಲಿರ್ತಕ್ಕಂಥ ಗಂಭೀರ ಕೇಸ್ಗಳೇನೇನು ಅಂತಕ್ಕಂಥದ್ದನ್ನು ನ್ಯಾಯಾಧೀಶರ ಗಮನಕ್ಕೆ ತಂದು ನಮ್ಮ ಕಸ್ಟಡಿಗೆ ಕೊಡಿ, ವಿಚಾರಣೆಯನ್ನು ಮಾಡಬೇಕಾಗಿದೆ, ಸ್ಥಳ ಮಹಜರು ಮಾಡಬೇಕಾಗಿದೆ, ತುಂಬ ಲಾಂಗ್ ಪ್ರೊಸೀಜರ್ ಇದೆ, ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ. ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟರೆ ಕಸ್ಟಡಿಗೆ ಪಡೆದು ಮತ್ತೆ CID ಕಚೇರಿಗೆ ಕರ್ಕೊಂಡು ಬರ್ತಾರೆ ಅಧಿಕಾರಿಗಳು. ಅಲ್ಲಿಂದ ಅವರು ಅಧಿಕೃತವಾಗಿ ಕೋರ್ಟ್ ಅವ್ರ ಕಸ್ಟಡಿ ಕೊಟ್ಟಂಗೆ ಅದು. ಅಲ್ಲಿಂದ ಅವ್ರಿಗೇನು 4 ದಿನನೋ 5 ದಿನನೋ 1 ವಾರನೋ ಕೊಟ್ಟಿರ್ತಾರಲ್ಲ ಅದರಲ್ಲಿ ಎಲ್ಲ ವಿಚಾರಣೆ ಮಾಡಬೇಕು. ಕಸ್ಟಡಿಯಲ್ಲಿ ಇದ್ದಷ್ಟು ದಿನ ಸ್ಪಾಟ್ ಮಹಜರ್ ಕರ್ಕೊಂಡು ಹೋಗ್ತಕ್ಕಂಥದ್ದು, ಸಾಕ್ಷಿಗಳನ್ನು ಕಲೆ ಹಾಕ್ತಕ್ಕಂಥದ್ದು, ಇವರನ್ನ ವಿಚಾರಣೆಗೆ ಒಳಪಡಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ. ಹಾಸನ ಅವರ ಮನೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ, ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗಬೇಕಾಗುತ್ತೆ. ಅಂದರೆ ಸಂತ್ರಸ್ತೆಯರು ಯಾವ್ಯಾವ ಜಾಗ ಅಂತ ಹೇಳಿರ್ತಾರೆ ಎಲ್ಲ ಜಾಗಕ್ಕೂ ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಹೋಗಬೇಕಾಗುತ್ತೆ. ಆಮೇಲೆ ಧ್ವನಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಅದು FSL ಟೀಮ್ ಅವರು ಮಾಡ್ತಾರೆ. ಧ್ವನಿ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥದ್ದು ಆ ವಿಡಿಯೋದಲ್ಲಿರ್ತಕ್ಕಂಥ ವಾಯ್ಸ್ ಮತ್ತು ಪ್ರಜ್ವಲ್ ರೇವಣ್ಣ ವಾಯ್ಸ್ ಮ್ಯಾಚ್ ಆಗುತ್ತಾ, ಅದನ್ನು ರೆಕಾರ್ಡ್ ಮಾಡಿರೋದು ಪ್ರಜ್ವಲ್ ರೇವಣ್ಣನೇನಾ ಅಂತಕ್ಕಂಥದ್ದನ್ನು ದೃಢಪಡಿಸ್ಕೊಳ್ಳೋದಕ್ಕೆ ವಾಯ್ಸ್ ಟೆಸ್ಟನ್ನು ಕೂಡ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಪ್ರಜ್ವಲ್ ರೇವಣ್ಣ ಅವರನ್ನು ಕಸ್ಟಡಿಗೆ ಪಡೆದ ನಂತರ ಮುಂದೆ ಏನೇನು ಪ್ರಕ್ರಿಯೆಗಳು ಅಂತ ನಾನು ಹೇಳಿದೆ. ಬಟ್ 4 ದಿನ 5 ದಿನ ಅವ್ರನ್ನ ಕಸ್ಟಡಿಗೆ ಕೊಟ್ಟಾಗ ಈ 3 ಕೇಸ್ಗಳಲ್ಲೂ ಕೂಡ ಎಲ್ಲವನ್ನ ಈ 4-5 ದಿನಗಳಲ್ಲಿ ಮುಗಿಸೋದಕ್ಕಾಗುತ್ತಾ, ಅಥವಾ ಇಂಡಿವಿಜುವಲ್ ಕೇಸ್ನಲ್ಲಿ ಕಸ್ಟಡಿಗೆ ಪಡ್ಕೋತಾರ, ಏನು ಮಾಡ್ಬೋದು SIT ಅವರು ಅಂತ? ಅರವಿಂದ್, ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆದಂತಹ ಪಕ್ಷದಲ್ಲಿ SIT ಮುಂದಿನ ಕ್ರಮಗಳೇನು, ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗೆ ಜರುಗಲಿದೆ ಅಂತೇಳಿ ನೋಡೋದಾದರೆ, ಸಾಮಾನ್ಯವಾಗಿ ಯಾವುದಾದ್ರೂ ಆರೋಪಿಯನ್ನು ಬಂಧನ ಮಾಡಿದಂತಹ ಸಂದರ್ಭದಲ್ಲಿ 14 ದಿನಗಳ ಕಾಲ ಆ ತನಿಖಾಧಿಕಾರಿಗೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಕ್ಕಂತಹದ್ದು, ಮಹತ್ತರವಾದಂತಹ ಸಾಕ್ಷಿಗಳನ್ನು ಕಲೆ ಹಾಕುವ ಕೆಲಸಕ್ಕೆ ಸುಮಾರು 14 ದಿನಗಳ ಕಾಲ SIT ಅಂದರೆ ಪೊಲೀಸ್ ಸುಪರ್ದಿಗೆ ಮಾನ್ಯ ನ್ಯಾಯಾಧೀಶರು ನೀಡಬಹುದು. ಆದರೆ ಈ ಪ್ರಕರಣದಲ್ಲಿ ಎಷ್ಟು ದಿನ ನೀಡ್ತಾರೆ ಅಂತೇಳಿ ಗೊತ್ತಿರೋದಿಲ್ಲ. IO ಎಷ್ಟು ದಿನ ಕೇಳ್ತಾರೋ ಅದರ ಆಧಾರದ ಮೇಲೆ ಮಾನ್ಯ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ಎಷ್ಟು ದಿನ ನೀಡಬೇಕು ಅನ್ನೋ ಆದೇಶವನ್ನು ಕೊಡ್ತಾರೆ. ಇಲ್ಲಿ ಯಾವಾಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ತಂದು ಇಡೀ ದಿನ ವಿಚಾರಣೆಯನ್ನು ನಡೆಸಿ ಆ ಬಳಿಕ ಅವರ ಹೆಲ್ತ್ ಚೆಕಪ್ಪನ್ನು ಮಾಡಿಸಿ ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಂತಹ ಬಳಿಕ ಅದು 5 ದಿನವೋ 10 ದಿನವೋ 14 ದಿನವೋ ನಮಗೆ ಗೊತ್ತಿಲ್ಲ, ಎಷ್ಟು ದಿನ ಪಡೆದುಕೊಳ್ತಾರೋ ಅಷ್ಟು ದಿನದಲ್ಲಿ ಅವರ ವಿಚಾರಣೆಯನ್ನು ಮಾಡಿ ಮುಗಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದಷ್ಟು ಮಹತ್ತರ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಈಗ ಕೆಲವೊಂದಷ್ಟು ಅಶ್ಲೀಲ ವಿಡಿಯೋಗಳು ಏನು ಹೊರಬಂದಿತ್ತೋ ಅದರಲ್ಲಿ ಒಂದು ಆಡಿಯೋ ಹೊರಬಂದಿತ್ತು. ಅದು ಪ್ರಜ್ವಲ್ ರೀತಿಯ ಮಾತು, ಅದು ಪ್ರಜ್ವಲ್ ರೀತಿಯ ಧ್ವನಿ ಹೋಲಿಕೆಯನ್ನು ಹೋಲ್ತಿತ್ತು. ಹೀಗಾಗಿ ಅದು ಅವರದ್ದೇನೋ ಅನ್ನೋ ನಿಟ್ಟಿನಲ್ಲಿ ಅವರ ಧ್ವನಿ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಆ ಸ್ಯಾಂಪಲ್ಸನ್ನು ತೆಗೆದುಕೊಂಡು FSLಸ್ಗೆ ಕಳಿಸುವ ಕೆಲಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣಗಳಲ್ಲಿ ಒಂದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಈತ ಲೈಂಗಿಕ ಕ್ರಿಯೆಯನ್ನು ನಡೆಸೋದಕ್ಕೆ ಸಮರ್ಥನಿದ್ದಾನ ಅನ್ನೋ ನಿಟ್ಟಿನಲ್ಲಿ ಆ ಮೆಡಿಕಲ್ ಟೆಸ್ಟ್ಗೆ ಕೂಡ ಒಳಪಡಿಸಲಾಗುತ್ತೆ. ಇದನ್ನು ಕೂಡ ಆ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಷ್ಟು ದಿನ ಪೊಲೀಸರು ಮಾಡಿ ಮುಗಿಸಲಿದ್ದಾರೆ. ಇವೆಲ್ಲವನ್ನ ಕೂಡ ಅದರ ಜೊತೆಗೆ ಈಗ ಸಂತ್ರಸ್ತ ಹೇಳಿಕೆಯರು ಯಾವೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ತಮ್ಮ ಮೇಲೆ ಎಲ್ಲೆಲ್ಲಿ ಲೈಂಗಿಕ ದೌರ್ಜನ್ಯವಾಯಿತು, ಅತ್ಯಾಚಾರ ಆಯಿತು ಅಂತೇಳಿ ಅವರು ಉಲ್ಲೇಖವನ್ನು ಮಾಡಿದ್ದಾರೋ ಅಂಥ ಸ್ಥಳಗಳಿಗೆ ಕರೆದೊಯ್ತು. ಅದು ಪ್ರಜ್ವಲ್ ರೇವಣ್ಣ ಅವರ ಮನೆ ಇರ್ಬೋದು, ಮತ್ತು ಹಾಸನದ ಸಂಸದರ ಕಚೇರಿ ಇರ್ಬೋದು, ಅಥವಾ ಬೇರೆ ಕಡೆ ಎಲ್ಲಾದರೂ
ಸಂತ್ರಸ್ತೆಯರು ಆ ಒಂದು ಸ್ಥಳವನ್ನು ಹೇಳಿದ್ರೆ ಅಂತ ಕಡೆ ಕರೆದೊಯ್ದು ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾರೆ. ಇವೆಲ್ಲವೂ ಕೂಡ ಪ್ರಜ್ವಲ್ನ ಅರೆಸ್ಟ್ ಮಾಡಿ ಆ ಬಳಿಕ SIT ಅಧಿಕಾರಿಗಳು ನಡೆಸ್ತಕ್ಕಂತಹ ಪ್ರೊಸೀಜರ್. ಆರ್ವೇಜ್. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಮೂರ್ತಿ, ಧನ್ಯವಾದ. ಒಟ್ಟಾರೆ ಈಗ ಪ್ರಜ್ವಲ್ ಇವತ್ತು ಬರಲಿ ನಾಳೆ ಬರಲಿ ಮತ್ತೊಂದು ಯಾವತ್ತು ಬಂದರೂ ಕೂಡ ನಡಿಬೇಕಾಗಿರ್ತಕ್ಕಂಥ ಪ್ರೊಸೀಜರ್ ಇಷ್ಟೇ, ಇದನ್ನು ಮಾಡಲೇಬೇಕು. ಅದಕ್ಕೇ SIT ಅವರು ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಆತ ಬಂದು ಒಂದು ಸರ್ತಿ SIT ಅವರು ಲಾಕ್ ಮಾಡ್ಕೊಂಬಿಟ್ರೆ ಎನಫ್ ಟೈಮ್ ಇರುತ್ತೆ, ಟೈಮ್ ಬೌಂಡ್ ಅಂತ ಏನಿರಲ್ಲ, ಇಷ್ಟೇ ದಿನ ಇರಬೇಕು, ಇಷ್ಟೇ ದಿನಕ್ಕೆ ಮುಗಿಸ್ಬೇಕು ಅಂತ ವಿಚಾರಣೆ ಎಲ್ಲ ಆಗುತ್ತೆ, ನಿಷ್ಪಕ್ಷಪಾತವಾದಂತಹ ತನಿಖೆ ಆಗುತ್ತೆ. ಅದು ನೋಡೋಣ.